ಪತ್ರಿಕಾ ಪ್ರಕಟಣೆಗಾಗಿ ಶ್ವಾಸ ಯೋಗ ಕೇಂದ್ರದಿಂದ ಮಹಾಯೋಗಿ ಐಸ್ಮ್ಯಾನ್ ವಿಮ್ ಹಾಫ್ ಅವರಿಗೆ ಯೋಗರತ್ನ ಪ್ರಶಸ್ತಿ 2026 ಪ್ರದಾನ. ಬೆಂಗಳೂರು 5 ಜುಲೈ 2026 ಮಾನವ ಕಲ್ಯಾಣ ಉಸಿರಾಟ ಜಾಗೃತಿ ಮಾನಸಿಕ ದೈಹಿಕ ಸಹಿಷ್ಣುತೆ ಹಾಗೂ ಯೋಗ ಪ್ರೇರಿತ ಜೀವನ ಶೈಲಿಯ ಜಾಗತಿಕ ಪ್ರಸಾರಕ್ಕೆ ನೀಡಿದ ವಿಶಿಷ್ಟ ಕೊಡುಗೆಯನ್ನು ಗೌರವಿಸಿ ಶ್ವಾಸ ಯೋಗ ಕೇಂದ್ರವು ವಿಶ್ವಪ್ರಸಿದ್ಧ ಉಸಿರಾಟ ಸಾಧಕ ಮಹಾಯೋಗಿ ಐಸ್ಮ್ಯಾನ್ ವಿಮ್ ಹಾಫ್ ಅವರಿಗೆ ಯೋಗರತ್ನ ಪ್ರಶಸ್ತಿ 2026 ಅನ್ನು ಪ್ರದಾನ ಮಾಡಿತು. ಈ ಪ್ರತಿಷ್ಠಿತ ಗೌರವ ಸಮಾರಂಭವು ಶ್ವಾಸಗುರುಗಳೆಂದೇ ಖ್ಯಾತರಾದ ಹರಿಹರ ವೀರಶೈವ ಲಿಂಗಾಯತ ಪಂಚಮಸಾಲಿ ಜಗದ್ಗುರು ಪೀಠದ ಜಗದ್ಗುರು ಶ್ರೀ ವಚನಾನಂದ ಮಹಾಸ್ವಾಮಿಗಳವರ ದಿವ್ಯ ಸಾನ್ನಿಧ್ಯದಲ್ಲಿ ನಡೆಯಿತು. ಬಿಜಿಎಸ್ ಮತ್ತು ಎಸ್ಜೆಬಿ ಸಮೂಹ ಶಿಕ್ಷಣ ಸಂಸ್ಥೆಗಳ ವ್ಯವಸ್ಥಾಪಕ ನಿರ್ದೇಶಕರಾದ ಪರಮಪೂಜ್ಯ ಶ್ರೀ ಪ್ರಕಾಶನಾಥ ಮಹಾಸ್ವಾಮಿಗಳವರು, ಅವಧೂತ ಶ್ರೀ ವಿನಯ್ ಗುರೂಜಿಯವರು, ವಿವಿಧ ಮಠಪೀಠಗಳ ಪರಂಪರೆಯ ಪೂಜ್ಯನೀಯ ಹಿಂದೂ ಸನ್ಯಾಸಿಗಳು, ಬೌದ್ಧ ಭಿಕ್ಷುಗಳು ಹಾಗೂ ಜೈನ ಮುನಿಗಳು ಈ ಸಮಾರಂಭಕ್ಕೆ ಗೌರವಾನ್ವಿತ ಉಪಸ್ಥಿತಿಯನ್ನು ನೀಡಿ ಭಾರತದ ಬಹುಮುಖ ಆಧ್ಯಾತ್ಮಿಕ ಪರಂಪರೆಯ ಏಕತೆಯ ಸಂದೇಶವನ್ನು ಪ್ರತಿಬಿಂಬಿಸಿದರು. ಈ ಐತಿಹಾಸಿಕ ಕಾರ್ಯಕ್ರಮದಲ್ಲಿ ವಿಜ್ಞಾನಿಗಳು, ವೈದ್ಯರು, ಕೃತಕ ಬುದ್ಧಿಮತ್ತೆ, ತಜ್ಞರು, ಉದ್ಯಮಿಗಳು, ಯೋಗಾಚಾರ್ಯರು, ಸಂಶೋಧಕರು, ಶಿಕ್ಷಣ ತಜ್ಞರು ಹಾಗೂ ವಿವಿಧ ಕ್ಷೇತ್ರಗಳ ಚಿಂತಕರು ಭಾಗವಹಿಸಿ ಯೋಗದ ಶಾಶ್ವತ ಜ್ಞಾನ ಮತ್ತು ಆಧುನಿಕ ವಿಜ್ಞಾನ, ವೈದ್ಯಕೀಯ ಹಾಗೂ ತಂತ್ರಜ್ಞಾನಗಳ ನಡುವಿನ ಅರ್ಥಪೂರ್ಣ ಸಂವಾದಕ್ಕೆ ವೇದಿಕೆಯನ್ನು ನಿರ್ಮಿಸಿದರು. ಯೋಗರತ್ನ ಪ್ರಶಸ್ತಿ ಯೋಗ, ಉಸಿರಾಟ ವಿಜ್ಞಾನ, ಮಾನವ ಸಹಿಷ್ಣುತೆ ಹಾಗೂ ಸಮಗ್ರ ಆರೋಗ್ಯ ಕ್ಷೇತ್ರಗಳಲ್ಲಿ ಜಾಗತಿಕ ಮಟ್ಟದಲ್ಲಿ ವಿಶಿಷ್ಟ ಸೇವೆ ಸಲ್ಲಿಸಿದ ವ್ಯಕ್ತಿಗಳನ್ನು ಗೌರವಿಸುವ ಪ್ರತಿಷ್ಠಿತ ಪುರಸ್ಕಾರವಾಗಿದೆ. ಮಹಾಯೋಗಿ ಐಸ್ಮ್ಯಾನ್ ವಿಮ್ ಹಾಫ್ ಅವರಿಗೆ ಈ ಪ್ರಶಸ್ತಿಯನ್ನು ಪ್ರದಾನಿಸುವ ಮೂಲಕ ಶ್ವಾಸ ಯೋಗ ಕೇಂದ್ರವು ಪ್ರಾಚೀನ ಯೋಗಜ್ಞಾನ ಮತ್ತು ಸಮಕಾಲೀನ ವೈಜ್ಞಾನಿಕ ಸಂಶೋಧನೆಯ ನಡುವೆ ಸೇತುವೆ ನಿರ್ಮಿಸುವ ತನ್ನ ಸಂಕಲ್ಪವನ್ನು ಮತ್ತೊಮ್ಮೆ ದೃಢಪಡಿಸಿತು. ಈ ಸಮಾರಂಭವು ಯೋಗದ ಶಾಶ್ವತ ಜ್ಞಾನ, ವೈಜ್ಞಾನಿಕ ಅನ್ವೇಷಣೆ, ಆಧ್ಯಾತ್ಮಿಕ ಮೌಲ್ಯಗಳು ಮತ್ತು ಮಾನವೀಯ ಸಹಕಾರದ ಸಮನ್ವಯವು ವಿಶ್ವದ ಆರೋಗ್ಯ, ಶಾಂತಿ, ಸಾಮರಸ್ಯ ಹಾಗೂ ಸುಸ್ಥಿರ ಮಾನವ ಅಭಿವೃದ್ಧಿಗೆ ಹೊಸ ದಾರಿಯನ್ನು ತೆರೆದು ಕೊಡಬಲ್ಲದು ಎಂಬ ಸಾರ್ವತ್ರಿಕ ಸಂದೇಶವನ್ನು ಸಾರಿತು.